ಇದೂ ಬಂದು ರಾಜಸ್ಥಾನ್ ಕಡೆದು ಇದು ಫಾಗಿ ಬ್ರೀಡ್ ಅಂತೀವಿ. ಇದು ಭಾಳ ರೇರ್ ಸರ್. ಇದು ಬುದ್ದು ಬಾಲ ಬರುತ್ತೆ, ದೊಡ್ಡ ಕಿವಿ ಬರುತ್ತೆ ಸರ್. ಇದು ವಿಲೈತಿ ಅಂತ ಸರ್. ಇದು ಕಮ್ಮಿ ಅಂದ್ರೆ 2 ವರ್ಷ ಸ್ಟಾಕ್ ಬಿಟ್ರೆ 130 ಇಂದ 140 kg ಹೋಗುತ್ತೆ ಮರಿ. ಇದು ನಾಟಿ ನೋಡ್ಬಿಟ್ಟು ಬಂಡೂರು ಅಂತ ತಗೊಂಡ್ಬಿಡ್ತಾರೆ ಸಂತೆಯಿಂದ. ಇದು ಕಮ್ಮಿ ಅಂದ್ರೆ 75 to 80 kg ಇದೆ. ಇದು ನೋಡಕ್ಕೆ ಕುಳ್ಳಾಗಿರುತ್ತೆ, ನಿಮ್ಗೆ ತೂಕನೂ ಜಾಸ್ತಿ ಕೊಡುತ್ತೆ ಇದು ಮರಿ. ಸರ್ ಇದು ಬಂದು ರಾಜಸ್ಥಾನ್ ಕಡೆದು ಕೋಟಾ ಬ್ರೀಡ್ ಅಂತ 4 ಹಲ್ಲು. ಇದು ಕಮ್ಮಿ ಅಂದ್ರೆ 75 to 80 kg ಇದೆ. ಇದು ಸೋಜತ್ತು, ಇದನ್ನು ರಾಜಸ್ಥಾನ್ ಕಡೆದು. ಇದನ್ನು ಒಳ್ಳೆ ತಳಿ. ಇದು ಮರಿ ಕಮ್ಮಿ, ಇದನ್ನು 4 ಇಂದ 6 ಹಲ್ ಇದೆ. ಇದು 85 ಇಂದ 90 ಕಿಲೋ ಇದೆ. ಇದು ಮರಿಯಿಂದಾನೆ. ಇದು ತಂದಿರೋದು ನಾವು ಮರಿ 40 kgಗೆ. ನೆಕ್ಸ್ಟ್ ಇದು ಪಂಜಾಬ್ ಕಡೆದು ಪಠಾಣ್ಕೋಟ್ ಅಂತ. ಇದು ವಿಲೈತಿ. ಇದು 2 ಮರಿ. ಇದು ನಾಟ್ ಫಾರ್ ಸೇಲ್. ಇದು ನೆಕ್ಸ್ಟ್ ನಾವು ಬ್ರೀಡ್ ಮಾಡೋಕ್ಕೆ. ಸರ್ ಇದು ತೂಕ ಅಲ್ಲಿ ಭಾಳ ಇದು ವೇಡ್ಗೆನಲ್ಲಿ. ಇದು ಕಮ್ಮಿ ಅಂದರೆ 2 ವರ್ಷ ಸ್ಟಾಕ್ ಬಿಟ್ಟರೆ 130 ಇಂದ 140 kg ಹೋಗುತ್ತೆ ಮರಿ. ಇದು ಅಡ್ಜಸ್ಟ್ ಆಗಿ ನಾವು ತೊಗೊಂಡು ಬಂದು ಸೆಟಪ್ ಮಾಡ್ಬೇಕು ಸರ್. ಇದು ಸೆಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಭಾಳ ಕಷ್ಟ. ಇದು ಸೆಟ್ ಮಾಡೋಕ್ಕೆ ಈ ಸದ್ಯಕ್ಕೆ ಸೇಲ್ ಇಲ್ಲ ಸರ್. ಇದು ನಾವು ಬ್ರೀಡ್ ಮಾಡೋಕ್ಕೆ ನೆಕ್ಸ್ಟ್ ಇಯರ್ ಸಿಕ್ಕತ್ತೆ. ಇದೆಲ್ಲ ಇದು ಪಂಜಾಬ್ ಕಡೆಯಿಂದನೂ ಬರುತ್ತೆ, ಆಮೇಲೆ ಹಿಮಾಚಲಿಂದ ಬರುತ್ತೆ, ಉತ್ತರಾಖಂಡಿಂದನೂ ಬರುತ್ತೆ. ನಿಮಗೆ ಒಳ್ಳೆ ಮರಿ ಇದು ಸೈಜ್ ಬರಬೇಕಂದ್ರೆ ಪಠಾಣ್ಕೋಟ್ ಕಡೆಯಿಂದ ಆ ಕಡೆದು ಒಳ್ಳೆ ಸೈಜ್ ಬರುತ್ತೆ ಮರಿ. ಇದು ಸದ್ಯಕ್ಕೆ ಇದು ಬಂದು ಇಲ್ಲಿ ನಮ್ಮ ಹತ್ರ 4 ತಿಂಗಳಾಗಿದೆ ಸರ್. ಇದು ಮರಿ ಬಂದು ಇದಕ್ಕೆ ಅದೇ ಸೇಮ್ ನಾವು ಎಲ್ಲಾಗಿ ಏನು ಫೀಡ್ ಮಾಡ್ತೀವಿ ಎಲ್ಲ ಅದೇ ಕೊಡ್ತೀವಿ ಸರ್. ಇವಾಗ ಸದ್ಯಕ್ಕೆ ಜಾಸ್ತಿ ಕ್ರೇಜ್ ಇದೆ ಸರ್. ಇದು ನಮ್ಮ ಕಡೆ ಬೆಂಗಳೂರು, ಮೈಸೂರು ಎಲ್ಲ ಕಡೆ ಇದು ಕ್ರೇಜ್ ಜಾಸ್ತಿ ಆಗಿದೆ. ಇದು ಸರೋಯಿ ಸರ್. ಇದು ಮರಿ. ಇದು ನಾಟ್ ಫಾರ್ ಸೇಲ್. ಇದು ಬಂದು 7 ತಿಂಗಳು ಮರಿ. ಇದು ಬಂದು ಹೆಚ್ಚು ಕಮ್ಮಿ 50 ಕಿಲೋ ಇದೆ ಮರಿ. ಇದೆಲ್ಲ ಕ್ವಾಲಿಟಿ ಮರಿ. ನೋಡಿ ಹೈಟು ಲೆಂತು ನೋಡಿ ಮರಿ ಇದೆಲ್ಲ ಹಂಗಿರುತ್ತೆ. ಇದು ಕ್ವಾಲಿಟಿ ತೊಗೊಂಡ್ರೆ ಈ ಥರ ಬರುತ್ತೆ ಮರಿ. ಇದೂ ಬಂದು ರಾಜಸ್ಥಾನ್ ಕಡೆದು. ಇದು ಫಾಗಿ ಬ್ರೀಡ್ ಅಂತೀವಿ. ಇದು ಬಂದು ನಿಮಗೆ 6 ತಿಂಗಳು ಮರಿ. ಇದು ಎರಡೂ 40 ಕಿಲೋ ಇದೆ. ಇದು ಬಂದು ನಿಮಗೆ ಹೈಯೆಸ್ಟ್ ವೇಟ್ ಗೇನ್ 140 ಕಿಲೋ. ತಿನ್ನೋದಲ್ಲಿ ಅದಕ್ಕಿಂತ ಫಾಸ್ಟ್ ಮರಿ. ಇದು ರಾಜಸ್ಥಾನ್ ಸೈಡ್, ರಾಜಸ್ಥಾನ ಗುಜರಾತ್ ಸೈಡ್ ಕಡೆದು ಈ ಥರದ್ದು ಬರುತ್ತೆ. ಇದೆ ಮೇನು. ಇದು ಭಾಳ ರೇರ್ ಸರ್. ಇದು ಬುದ್ದು ಬಾಲ ಬರುತ್ತೆ, ದೊಡ್ಡ ಕಿವಿ ಬರುತ್ತೆ. ಇದು ಸಣ್ಣ ಕಿವಿ ಇದೆ ನೋಡಿ. ಇದು ಭಾಳ ರೇರ್ ಬರುತ್ತೆ. ಇದು ನೋಡಕ್ಕೂ ಲುಕ್ ಇರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ ಮರಿ. ಮಾಂಸ ಆಗೇನೆ ಸರ್. ಇದು ಮಾಂಸ ಆಗೇನೆ. ಇದು ಬ್ರೀಡಿಂಗ್ ಇಲ್ಲ ಸರ್. ಇದು ಬರೀ ನಾವು ಬಕ್ರಿ ಹಬ್ಬ ಸಾಕ್ತೀವಿ ನಾವು. ನೆಕ್ಸ್ಟ್ ಇದರಲ್ಲಿ ಇನ್ನೂ ಮೇಲ್ಸ್ ಬರುತ್ತೆ. ನೆಕ್ಸ್ಟು ಬಕ್ರಿ ಹಬ್ಬ ಆಮೇಲೆ ಕಮ್ಮಿ ಅಂದರೆ ಇದು ಇನ್ನೂ ಒಂದು 20 ಮರಿ ಬರುತ್ತೆ. ಹ್ಞೂ ಸರ್. ಇದು ಸೆಟ್ ಮಾಡೋಕ್ಕೆ ಭಾಳ ಕಷ್ಟ ಸರ್. ಇದು ನೀವು ನೋಡಿಲ್ಲ ಅಂದರೆ ಮೊಡಾಲಿಟಿ ರೇಟ್ ಜಾಸ್ತಿ. ಇದು ಸೆಟ್ ಅಲ್ಲಿಂದ ತೊಗೊಂಡು ಬಂದು ಸೆಟಪ್ ಮಾಡೋಕ್ಕೆ ಕಮ್ಮಿ ಅಂದರೆ 1 ತಿಂಗಳು ಮೇರೆ ಆಗುತ್ತೆ ಮರಿ. ಇದು ಸರ್ ಇದು ಏನಿದ್ರೆ ನಾವು ವೆರೈಟಿ ತಳಿ ತೊಗೊಂಡು ಬಂದರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತಳಿ ಹೆಂಗಿದೆ ಅಂತ. ಇಲ್ಲ ಅಂದರೆ ಯಾರೂ ಗೊತ್ತಾಗಲ್ಲ. ಇದು ತೋರಿಸ್ರೇ ಒಳ್ಳೆ ಶೌಕಿ ಆಗುತ್ತೆ. ಇದು ನೋಡಿದ್ರೆ ಶೌಕಿ ಆಗುತ್ತೆ. ಇಲ್ಲಾಂದರೆ 1-2 ತಳಿ ಹಿಡ್ಕೊಂಡು ಇಡ್ತಾರೆ. ಇಲ್ಲಿ ತೋರಿಸ್ರೇ ವೆರೈಟಿ ಆಫ್ ಕ್ವಾಲಿಟೀಸ್ ತೋರಿಸ್ರೇ ಎಲ್ಲರಿಗೂ ಶೌಕಿ ಚೆನ್ನಾಗಾಗುತ್ತೆ. ಗೊತ್ತಾಗತ್ತೆ. ಅಂದರೆ ಏನೂ ಗೊತ್ತಾಗಲ್ಲ ಯಾವ ತಳಿ ಹೆಂಗಿದೆ ಅಂತ. ಕಾಂಟ್ಯಾಕ್ಟ್ ಇರುತ್ತೆ ಸರ್. ನಮ್ಮದು ಒಳ್ಳೆಯದು ಪಾರ್ಟೀಸ್ ಇರುತ್ತೆ ಅಲ್ಲಿ, ಕಸ್ಟಮರ್ಸು. ಅವರಿಂದ ಕಾಂಟ್ಯಾಕ್ಟಿಂದ ನಾವು ತರಿಸ್ತೀವಿ ನಾವು. ಸಿಕ್ಕಾಪಟ್ಟೆ ಮೋಸ ಇದೆ ಇದರಲ್ಲಿ. ಸಿಕ್ಕಾಪಟ್ಟೆ ಇದೆ. ಲಕ್ಷಾಂತರ ರೂಪಾಯಿ ತಿನ್ಬಿಡೋರೆ ಇದರಲ್ಲಿ ಮೋಸ ಮಾಡಿ ಸರ್. ಇದು ಕ್ವಾಲಿಟಿ ವೈಸ್ ತಗೊಂಡ್ರೆ 20 kg ಮರಿ ಇದೆಲ್ಲ ನಿಮಗೆ 15,000 ಇಂದ 20,000 ತನಕ ಸಿಗುತ್ತೆ. ನೀವು ಕ್ವಾಲಿಟಿ ಬೆಲ್ಲ ಅದೆಲ್ಲ ತೊಗೊಂಡ್ರೆ 8,000 9,000 ಸಿಗುತ್ತೆ. ಇಲ್ಲ ಈ ಥರ ಕ್ವಾಲಿಟಿ ನಿಮಗೆ ರೆಡಿ ಆಗಲ್ಲ ಮಾಲು. ನಮ್ಮದು ಬಂಡೂರ್ದು ಫಿಮೇಲ್ ಸೆಕ್ಷನ್. ಇದು ನಾವು ಇಲ್ಲಿ ಬ್ರೀಡ್ ಮಾಡಿ ಮರಿ ಮಾಡಿಸಿ ಇಲ್ಲಿ ಕಮ್ಮಿ ಅಂದರೆ ಒಂದು 3 ತಿಂಗಳು ತನಕ ಅಮ್ಮ ಹತ್ರ ಇರುತ್ತೆ ಮರಿ. ಇದು ಆಮೇಲೆ ನಾವು ಇಲ್ಲಿಂದ ಮರಿ ಎದ್ಬಿಟ್ಟು ಬೇರೆ ಸೆಕ್ಷನ್ಗೆ ಹಾಕೊತೀವಿ. ಅಲ್ಲಿ ಕೇಸ್ ಥರ ಇದೆ, ಅಲ್ಲಿ ಸಪ್ರೇಟ್ ಮಾಡಿ ಇನ್ನೂ ಕಮ್ಮಿ ಅಂದರೆ ಅಲ್ಲಿ ನಾವು 6 ತಿಂಗಳು ಹಾಲು ಇನ್ನೂ ಕೊಡಿಸ್ತೀವಿ ಅಲ್ಲಿ ಮರಿಗೆ. ಆಮೇಲೆ ತಿರ್ಗಾ ಇದು ಅಮ್ಮ ನಾವು ಸಪ್ರೇಟ್ ಮಾಡ್ತೀವಿಲ್ಲ, ಅದು ತಿರ್ಗಾ ಅಲ್ಲಿ ಬೇರೆ ಸೆಕ್ಷನ್ಗೆ ಹಾಕೊಂಡು ಇಲ್ಲೇ ಶೆಡ್ ಒಳಗಡೆ ನಾವು ತಿರ್ಗಾ ಬ್ರೀಡಿಂಗ್ಗೆ ಬಿಡ್ತೀವಿ ನಾವು. ಇಲ್ಲಿ 65 ಇದೆ ಸರ್. 65 ಫಿಮೇಲ್ಸ್ ಇದೆ, ಬ್ರೀಡಿಂಗ್ ಫಿಮೇಲ್ಸು. ಇಲ್ಲ ಸರ್, ಮೇಲ್ಗೆನೆ ಬೇರೆ ಮೇಂಟೆನೆನ್ಸು, ಫೀಮೇಲ್ಗೆ ಬೇರೆ ಮೇಂಟೆನೆನ್ಸ್ ಮಾಡಬೇಕು. ಮೇಲ್ಗೆ ಮಾಡೋಗೆ ಇವ್ರಿಗೆ ಮಾಡಿಬಿಟ್ರೆ ಚರ್ಬಿ ಜಾಸ್ತಿ ಬಂದ್ಬಿಡುತ್ತೆ. ಮರಿ ಮಾಡೋಕ್ಕೆ ಬ್ರೀಡಿಂಗ್ಗೆ ಭಾಳ ಕಷ್ಟ ಆಗುತ್ತೆ. ಇವ್ರಿಗೆ ಒಂದು ಸರ್ತಿ ತಿಂಡಿ ಮಾಡ್ತೀವಿ ಸರ್ ನಾವು. ಒಂದು ಸಣ್ಣ ತಿಂಡಿ ಕೊಡ್ತೀವಿ, 3 ಸತಿ ಮಾಮೂಲಿ ಹುಲ್ ಕೊಡ್ತೀವಿ ನಾವು. ಸರ್ ಇಲ್ಲಿ ನಾವು ಕಮ್ಮಿ ಅಂದರೆ ಒಂದು
ಫಿಮೇಲು ಆಚೆಗಡೆ ನಾವು ತೊಗೊಂಡು ಬಂದಿರಿ ಸೆಲೆಕ್ಟೆಡ್ ಮಾಡಿ. ಆಮೇಲೆ ಮಿಕ್ಕಿದೆಲ್ಲ 35 ಇಂದ 40 ತನಕ ಇಲ್ಲೇ ಮರಿ ಬಿದ್ದಿದೆ. ಇದು ಬಂಡೂರಿಗೆ ಜಾಸ್ತಿ ಫುಡ್ ಕೊಡಬಾರ್ದಾ, ಕುಪ್ಸ್ಬಾರ್ದಾ, ಯಾವ ಥರ? ಇಲ್ಲ ಸರ್, ಅವ್ರಿಗೆ ಫೀಮೇಲ್ಗೆ ಏನಿದೆ ಅಷ್ಟು ಜಾಸ್ತಿ ನೀವು ಕೊಟ್ಬಿಟ್ರೆ ಫ್ಯಾಟ್ ಐಟಮ್ಮು ಮರಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಡೆಲಿವರಿ ಟೈಮ್ ಏನಿದೆ ಭಾಳ ಕಷ್ಟ ಆಗುತ್ತೆ. ಸರ್ ಇದು ಬ್ರೀಡಿಂಗ್ ಸೈಕಲ್ ಯಾವ ಥರ ಇರುತ್ತೆ ಬಂಡೂರ್ದು? ಸರ್ ಇದು ನಾವು ಮಾಡಬೇಕಂದ್ರೆ ಕಮ್ಮಿ ಅಂದರೆ 1.5 ವರ್ಷ ಅಲ್ಲಿ 2 ಸತಿ ಮರಿ ಮಾಡಿಸ್ಬೋದು. ಟೈಮ್ ಕೊಡ್ಬೇಕು ಸರ್. ಮರಿ ಹಾಕಿ ಕಮ್ಮಿ ಅಂದರೆ 3 ಇಂದ 4 ತಿಂಗಳು ಟೈಮ್ ಕೊಡಬೇಕು ಫಿಮೇಲ್ಗೆ. ಇಲ್ಲಾಂದರೆ ಅದು ವೀಕ್ನೆಸ್ ಇರುತ್ತೆ. ನಾವು ವೀಕ್ನೆಸ್ ಅದು ನಾವು ಕ್ರಿಯೇಟ್ ಮಾಡಿ ಆಮೇಲೆ ಮೇಲ್ ಹತ್ರ ಬಿಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಅದು ವೀಕ್ನೆಸ್ ಬಂದುಬಿಡುತ್ತೆ ಜಾಸ್ತಿ. ವೀಕ್ ಆಗಿಬಿಟ್ರೆ ಮರಿ ಮಾಡೋಕ್ಕೆಲ್ಲ ಭಾಳ ಕಷ್ಟ ಆಗುತ್ತೆ. ಸರ್ ಇದು ಮರಿ ಹಾಕೋ ಟೈಮಲ್ಲಿ ಪ್ರಾಬ್ಲಮ್ ಏನಾಗುತ್ತಾ? ಆಗುತ್ತೆ ಸರ್. ಬಂಡೂರಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಅಂದರೆ ನಾವು ಇರಬೇಕು, ಎಕ್ಸ್ಪೀರಿಯೆನ್ಸು ಇದರಲ್ಲಿ ಇದ್ದರೆ ಆರಾಮಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಾಂದರೆ ಮರಿ ಹಾಕುವಾಗ ನಿಮಗೆ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಇಬ್ಬರಿಗೂ ತೊಂದರೆ ಆಗುತ್ತೆ, ಮರಿಗೂ ಕುರಿಗೂ. ಸರ್ ಇದರಲ್ಲಿ ನೋಡ್ಬೇಕಂದ್ರೆ ಭಾಳ ನಾಲೆಜ್ ಇರಬೇಕು ಇದರಲ್ಲಿ. ಎಲ್ಲರೂ ಒಬ್ಬರು ಏನು ಮಾಡ್ತಾರೆ, ನಾಟಿ ನೋಡ್ಬಿಟ್ಟು ಬಂಡೂರು ಅಂತ ತೊಗೊಂಡ್ಬಿಡ್ತಾರೆ ಸಂತೆಯಿಂದ. ಸಂತೆಯಲ್ಲಿ ನಿಮಗೆ ಪ್ಯೂರ್ ಬಂಡೂರು ಸಿಕ್ಕಲ್ಲ ಸರ್. ಅದು ಫಾರ್ಮಲ್ಲಿ ಬ್ರೀಡ್ ಮಾಡ್ತಾರೆ, ಅಲ್ಲಿ ಹೋಗಿ ನಾವು ತೆಗಿಬೇಕು. ಅಲ್ಲಿ ತೊಗೊಂಡ್ರೆ ಏನಾಗುತ್ತೆ, ಪೂರ್ತಿ ಹಿಸ್ಟ್ರಿ ಇರುತ್ತೆ ನಿಮಗೆ. ಅಮ್ಮ ಯಾವುದು, ಅಪ್ಪ ಯಾವುದು, ಟೋಟಲ್ ನಿಮಗೆ ಪಿಡಿಗ್ರಿ ಸಿಗುತ್ತೆ. ಅಲ್ಲಿ ನೋಡಿ ತೊಗೊಳ್ಬೇಕು ನಾವು. ಈಗ ಒಂದು ಮೇಲ್ನ ಎಷ್ಟು ವರ್ಷ ಯೂಸ್ ಮಾಡ್ತೀರಾ ಅದು? ಸರ್ 20 ಫೀಮೇಲ್ಗೆ 1 ಮೇಲ್ ಯೂಸ್ ಮಾಡ್ತೀವಿ. ಅದು ಕಮ್ಮಿ ಅಂದರೆ 6 ತಿಂಗಳು ಬಿಟ್ಟು ತಿರ್ಗಾ ಅದಕ್ಕೆ ಅಲ್ಲಿಂದ ಇದು ಮಾಡಿ 6 ತಿಂಗಳು ಅದಕ್ಕೆ ತಿರ್ಗಾ ರೆಸ್ಟ್ ಕೊಡ್ತೀವಿ ನಾವು. ತಿರ್ಗಾ ಬೇರೆ ಮೇಲ್ಸ್ ಇರುತ್ತೆ, ಅವ್ರಿಗೆ ನಾವು ಪ್ರೊಡಕ್ಷನ್ ಮಾಡ್ತೀವಿ. ಎಷ್ಟು ವರ್ಷ ಅದು ಕ್ರಾಸಿಂಗ್ ಯೂಸ್ ಮಾಡ್ತೀರಾ? ಸರ್ ಕಮ್ಮಿ ಅಂದರೆ ಇದು ಇಲ್ಲ ಅಂದರೆ ಹೆಚ್ಚು ಕಮ್ಮಿ 15 ವರ್ಷ ಮಾಡ್ಬೋದು. ಮೇಂಟೈನ್ ಮಾಡಬೇಕು ನೀವು ಮೇಲ್ಸ್ಗೆ. ಬ್ರೀಡರ್ಸ್ಗೆ ನೀವು ಮೇಂಟೈನ್ ಮಾಡಿಲ್ಲ ಅಂದರೆ ನಿಮಗೆ 2 ವರ್ಷನೂ ಇರಲ್ಲ. ಅದಕ್ಕೂ ನಿಮಗೆ ರೆಸ್ಟ್ ಕೊಡಬೇಕು ಮೇಲ್ಗೆ. ಮಟನ್ನು ಫೇಮಸ್ ಅಂತಾರಲ್ಲ, ಏನಕ್ಕೆ? ಸರ್ ಅದು ಅಷ್ಟು ರುಚಿಯಾಗಿರುತ್ತೆ. ಅದು ಮೇನ್ ಏನಿದೆ ಇದರಲ್ಲಿ ಚರ್ಬಿ ಫ್ಯಾಟು ಜಾಸ್ತಿ ಇರುತ್ತೆ. ಮೇನ್ ಇದರಲ್ಲಿ ಏನಿದೆ ನಿಮಗೆ ಮಾಂಸನೂ ಚೆನ್ನಾಗಿ ಬೆಳೆಯುತ್ತೆ. ಇದು ಫ್ಯಾಟು ನೋಡೋಕ್ಕೆ ಕುಳ್ಳಾಗಿರುತ್ತೆ, ನಿಮಗೆ ತೂಕನೂ ಜಾಸ್ತಿ ಕೊಡುತ್ತೆ ಇದು ಮರಿ.